ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್, ನಾನು ನೀನೇ, ನೀನೇ ನಾನು ಅಂತ ತಿಳಿಯೋದೇ ಧ್ಯಾನದ ಸ್ಥಿತಿಗೆ ತಲುಪಿದ್ದಾಗ, ಯಾವಾಗ ಧ್ಯಾನವನ್ನು ಮಾಡುತ್ತೇವೋ ಎಲ್ಲರೂ ನಮ್ಮ ದೈವ ಸ್ವರೂಪರು, ಎಲ್ಲರೂ ನಮ್ಮ ಆತ್ಮ ಬಂಧುಗಳು, ಎಲ್ಲ ಆ ಭಗವಂತನ ರೂಪಗಳೇ ಅಂತ ತಿಳಿಯೋದೇ ಧ್ಯಾನವನ್ನು ಮಾಡಿದಾಗ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ಮಾಸ್ಟರ್, ಕೃತಜ್ಞತೆಯ ಭಾವನೆ, ಕೃತಜ್ಞತೆಯ ಧ್ಯಾನ, ನಾವು ತೋರಿಸುವ ಈ ಕೃತಜ್ಞತೆ ನಮ್ಮ ಜೀವನದ ಜೀವ ವಿಮೆ ಇದ್ದ ಹಾಗೆ. ನಮ್ಮ ಜೀವನದಲ್ಲಿ ಈ ಕೃತಜ್ಞತೆ ಭಾವನೆ ಇದ್ದರೆ ಸರ್ವ ಸಂಪತ್ತು ನಮ್ಮ ಜೊತೆ ಇದ್ದ ಹಾಗೆ. ಈ ಕೃತಜ್ಞತೆಯ ಧೋರಣೆ ಅಭ್ಯಾಸ ಮಾಡಿಕೊಂಡ ಎಷ್ಟೋ ಮಹಾನುಭಾವರು ನಮ್ಮ ಚರಿತೆಯಲ್ಲಿ ಇದ್ದಾರೆ. ಇವಾಗಿನ ಪೀಳಿಗೆಗೆ ಈ ಕೃತಜ್ಞತೆ ಅನ್ನೋದು ತುಂಬ ಅವಶ್ಯಕತೆ. ತನ್ನ ಜೀವನದಲ್ಲಿ ಕೃತಜ್ಞತೆಯನ್ನು ಆಚರಿಸದೆ ಎಷ್ಟೋ ಜನರು ಮಿಸ್ ಆಗಿದ್ದಾರೆ. ಹಾಗಾಗಿ ತಮ್ಮ ಜೀವನದಲ್ಲಿ ಕೃತಜ್ಞತೆ ಆಚರಿಸುವುದು ತುಂಬ ಅನಿವಾರ್ಯತೆ ಆಗಿದೆ. ಮಾಸ್ಟರ್, ಕೃತಜ್ಞತೆಯನ್ನು ನೆಪ ಮಾತ್ರಕ್ಕೆ ಬಾಯಿಯಿಂದ ಹೇಳುವುದಲ್ಲ, ಹೃದಯದಿಂದ ಆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾವಾಗ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೋ ಅದರ ಅದ್ಭುತವಾದ ಪರಿಣಾಮ ನಮಗೆ ಸಿಗುತ್ತದೆ. ಈ ಕೃತಜ್ಞತೆ ಭಾವನೆ ನಮ್ಮ ಜೀವನದಲ್ಲಿ ಇದ್ದರೆ ಸರ್ವ ಸಂಪತ್ತು, ಆರೋಗ್ಯ, ಆನಂದ, ಸಂಪತ್ತು, ಶಾಂತಿ ನಮಗೆ ಹೇರಳವಾಗಿ ಸಿಗುವುದಲ್ಲದೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತದೆ. ನಮ್ಮ ಭೌತಿಕ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳಿಂದ ವಸ್ತುಗಳಿಂದ ಸಹಾಯವನ್ನು ಕೂಡ ಪಡೆದಿರುತ್ತೇವೆ. ಆ ವಸ್ತುಗಳಿಗೆ, ಆ ವ್ಯಕ್ತಿಗಳಿಗೆ, ಆ ಪರಿಸ್ಥಿತಿಗಳಿಗೆ ನಾವು ಕೃತಜ್ಞತೆಯನ್ನು ತಲುಪಿಸಬೇಕು. ಧ್ಯಾನವನ್ನು ಮಾಡುವಾಗ ಆ ವ್ಯಕ್ತಿಗಳಿಗೆ, ಆ ವಸ್ತುಗಳಿಗೆ, ಆ ಪರಿಸ್ಥಿತಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಶಕ್ತಿಯನ್ನು, ಶಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಶರೀರಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಪ್ರಶಾಂತತೆ, ಆತ್ಮಕ್ಕೆ ಶಕ್ತಿ ಕೃತಜ್ಞತೆಯನ್ನು ಸಲ್ಲಿಸುವುದರಿಂದ ನಮಗೆ ಸಿಗುತ್ತದೆ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಬೇಕಾದ್ರೆ ಈ ಕೃತಜ್ಞತೆಯನ್ನು ಸಲ್ಲಿಸೋಣ, ಆ ಕೃತಜ್ಞತೆಯ ಶಕ್ತಿಯನ್ನು ಪಡೆಯೋಣ. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.